ಡೊನಾಲ್ಡ್ ಟ್ರಂಪ್ ಅವರ ಡಬಲ್ ಗೇಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಇದೆ. ಹೆಂಗೆ ಡಬಲ್ ಗೇಮ್ ಇದು? ಒಂದು ಕಡೆ ಇರಾನ್ ಮತ್ತು ಇಸ್ರೇಲ್ಗೆ ಬುದ್ಧಿವಾದ ಹೇಳಿ ಜಗಳ ಆಡಬೇಡಪ್ಪ ಸುಮ್ಮನಿರಿ ಅಂತ ಹೇಳುವಂಥ ಡೊನಾಲ್ಡ್ ಟ್ರಂಪ್ ಇವತ್ತು ಅದೇ ಇರಾನ್ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಅಮೆರಿಕ ಮತ್ತು ಇರಾನ್ ದಾಳಿ ಮಾಡಿಕೊಳ್ತಾ ಇವೆ, ಪರಸ್ಪರವಾಗಿ ಅವರ ಭಿನ್ನಾಭಿಪ್ರಾಯ ಆಯಿತು. ಆದರೆ ಜಾಗತಿಕವಾಗಿ ಇವರು ಮಾಡ್ತಾ ಇರುವಂತಹ ನಷ್ಟಗಳು, ಅದರಲ್ಲೂ ವಿಶೇಷವಾಗಿ ಭಾರತಕ್ಕೆ ಆಗ್ತಾ ಇರುವಂತಹ ಹಾನಿ. ಭಾರತಕ್ಕೆ ಈ ಹಿಂದೆ ಯುದ್ಧ ಶುರುವಾದಾಗಲೂ ಕೂಡ ತೈಲದ ಭೀತಿ ಆಯಿತು, LPG ದರ ಏರಿಕೆ ಆಯಿತು, ಅನೇಕ ಸಮಸ್ಯೆಗಳಾಗಿದ್ದನ್ನು ನಾವೆಲ್ಲ ನೋಡಿದ್ವಿ. ಆದರೆ ಇದೀಗ ಅಮೆರಿಕಾದ ಅಹಂಕಾರಕ್ಕೆ ಭಾರತೀಯ ಮೂಲದ 3 ನಾವಿಕರು ಮೃತಪಟ್ಟಿದ್ದಾರೆ. ಭಾರತದ 3 ನಾವಿಕರು ಮೃತಪಟ್ಟಿದ್ದಾರೆ. ಹೆಂಗೆ ಸಾಧ್ಯ ಆಯ್ತು ಇದು? ಯಾವುದೇ ತಪ್ಪು ಮಾಡದ ಅನಾಮಿಕ ಜೀವಗಳವೆಲ್ಲವೂ ಕೂಡ ತಮ್ಮ ತಮ್ಮ ಪಾಡಿಗೆ ಕಾರ್ಯವನ್ನು ಮಾಡಿಕೊಂಡಿದ್ದಂತಹ ನಾವಿಕರು ಈ ಘಟನೆಯಲ್ಲಿ ಅಮೆರಿಕದ ದಾಳಿಗೆ ಮೃತಪಟ್ಟರು. ಯಾವ ಕಾರಣಕ್ಕಾಗಿ? ಇದೇ ಹಾರ್ಮುಜ್ ಜಲಸಂಧಿಯಲ್ಲಿ ನನ್ನ ಹಿಡಿತಾ ಇರಬೇಕು ಅನ್ನೋ ಕಾರಣಕ್ಕಾಗಿ. ಯಾವ ಹಡಗುಗಳು ಕೂಡ ಇರಾನ್ನ ಬಂದರಿಗೆ ಹೋಗಬಾರ್ದು, ಇರಾನ್ನ ಬಂದರಿನಿಂದ ಮತ್ತೊಂದು ಹಡಗು ಹೋಗಬಾರ್ದು ಅಂತ. ಇರಾನ್ನ ಒಂದೇ ಒಂದು ಹನಿ ತೈಲವೂ ಕೂಡ ಇರಾನ್ ಬಂದರಿನಿಂದ ಆಚೆ ಹೋಗಬಾರ್ದು ಅಂತ ಡೊನಾಲ್ಡ್ ಟ್ರಂಪ್ ಅವರ ಆಶಯ ಅಂತೆ. ಈ ಆಶಯದ ಭಾಗವಾಗಿ ಜೀವಗಳು ಬಲಿಯಾಗ್ತಾ ಇದೆ ಸ್ವಾಮಿ. ಭಾರತೀಯ ಮೂಲದ 3 ಜನ ನಾವಿಕರು ಮೃತಪಟ್ಟರು. ಒಂದೇ ವಾರದಲ್ಲಿ 3 ಹಡಗುಗಳ ಮೇಲೆ ಅಮೆರಿಕದ ದಾಳಿಯಾಗಿದೆ. ಅಮೆರಿಕ ಪದೇ ಪದೇ ಹೇಳ್ತಾರೆ, ಇದೇ ಟ್ರಂಪ್ ಹೇಳ್ತಾರೆ, ನರೇಂದ್ರ ಮೋದಿ ನನ್ನ ಮಿತ್ರರು, ಭಾರತ ನನ್ನ ಮಿತ್ರ ದೇಶ, ಇತ್ಯಾದಿ ಇತ್ಯಾದಿ ಅಂತ ಹೇಳಿಕೊಡೋ ಪ್ರಯತ್ನ ಆಯಿತು. ಆದರೆ ನಿಮ್ಮ ನಡುವಿನ ವೈರತ್ವದ ಕಾರಣಕ್ಕಾಗಿ ಬೇರೊಂದು ಹಡಗಿನ ಮೇಲೆ ದಾಳಿ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಹಾಗಾದರೆ ಏನಾಯಿತು? ಘಟನೆ ಹೆಂಗಾಯಿತು? ಡೀಟೇಲ್ಸ್ ನೋಡೋಣ. ಅಮೆರಿಕ ದಾಳಿಗೆ ಭಾರತದ ಹಡಗೊಂದು ಧ್ವಂಸ ಆಯಿತು. ಒಮಾನ್ ಕರಾವಳಿಯಲ್ಲಿ ಸೆಟ್ಟೆಬೆಲ್ಲೋ ಎನ್ನುವಂಥ ಒಂದು ವಾಣಿಜ್ಯ ಹಡಗಿನ ಮೇಲೆ ಅಮೆರಿಕದ ಕ್ಷಿಪಣಿ ದಾಳಿ ಆಯಿತು. ಸೆಟ್ಟೆಬೆಲ್ಲೋ ಎನ್ನುವಂತಹ ಒಂದು ಹಡಗದು. ಅಮೆರಿಕದ ರಕ್ತದಾಹಕ್ಕೆ ಭಾರತೀಯರು 3 ಜನ ನಾವಿಕರು ಬಲಿಯಾದರು. ಆದಿತ್ಯ ಶರ್ಮಾ, ಶಿವಾನಂದ್ ಚೌರಾಸಿಯಾ, ಪಟ್ನಾಲ್ ಸುರೇಶ್ ಅಂತ 3 ನಾವಿಕರ ಮೃತದೇಹಗಳು ಪತ್ತೆಯಾಗಿವೆ ಅಂತ ಕೇಂದ್ರ ಸರ್ಕಾರ ಇದೀಗ ದೃಢಪಡಿಸಿದೆ. ಹಿಮಾಚಲ ಪ್ರದೇಶದವರು ಒಬ್ಬರು, ಉತ್ತರ ಪ್ರದೇಶದವರು ಒಬ್ಬರು, ಆಂಧ್ರದ ನಾವಿಕರಿಬ್ಬರು, 24 ಜನ ಇದ್ದರು. 21 ಜನರ ರಕ್ಷಣೆಯಾಗಿದೆ. 3 ಜನ ಘಟನೆಯಲ್ಲಿ ಮೃತಪಟ್ಟಿರೋದು. ಹೆಂಗಾಯ್ತಿದ್ದ ಘಟನೆ ನೋಡಿ. ಭಾರತದ ಹಡಗು ಧ್ವಂಸ ಆಗಿದೆ. 24 ಜನ ಇದ್ದರು. ಒಮಾನ್ ಕರಾವಳಿಯ ಹಾರ್ಮುಜ್ ಜಲಸಂಧಿಯಲ್ಲಿ ಸೆಟ್ಟೆಬೆಲ್ಲೋ ಅಂತ ಹಡಗಿನ ಹೆಸರು. ಇದು ಪಲಾವು ಎನ್ನುವಂಥ ಒಂದು ದೇಶ. ಆ ದೇಶದ ಧ್ವಜವನ್ನು ಹೊಂದಿತ್ತು. ತೈಲ ಮತ್ತು ರಾಸಾಯನಿಕ ಸಾಗಾಣೆಯ ಟ್ಯಾಂಕರ್ ಇದು. ಒಮಾನ್ ಸೊಹಾರ್ ಬಂದರಿನಿಂದ ಹಿಡಿದು ಒಂದು 24 ನಾಟಿಕಲ್ ಮೈಲಿ ದೂರದಲ್ಲಿ ಇಂಥದ್ದೊಂದು ದಾಳಿ ಆಯಿತು. ಏಕಾಏಕಿಯಾಗಿ ಅಮೆರಿಕಾದವ್ರು ಏನು ಮಾಡಿದರು, ಎಂಜಿನ್ ಕೋಣೆಯಲ್ಲಿ ಅದನ್ನೇ ಟಾರ್ಗೆಟ್ ಮಾಡುವ ಮುಖಾಂತರ ಅದಕ್ಕೆ ಹೊಡೆದುರುಳಿಸಿದ್ರು. ಏಕಾಏಕಿಯಾಗಿ ಬೆಂಕಿ ಹೊತ್ಕೊಂಡು ಉಳಿತು. ಪರಿಣಾಮವಾಗಿ ಏನಾಯಿತು, 3 ಜನ ಘಟನೆಯಲ್ಲಿ ಮೃತಪಟ್ಟರು. ಆದಿತ್ಯ ಶರ್ಮಾ, ಶಿವಾನಂದ್ ಚೌರಾಸಿಯಾ, ಮುಖ್ಯ ಎಂಜಿನಿಯರ್ ಆಗಿದ್ದಂತಹ ಸುರೇಶ್ ಅನ್ನುವರು ಅವರು ನಾಪತ್ತೆ ಆಗಿದ್ದರು. ಅವರ ಮೃತದೇಹವು ಕೂಡ ಇದೀಗ ಸಿಕ್ಕಿದೆ. ನೀವು ನೋಡಿ, ಇರಾನ್ನಿಂದ ಪಲಾವು ಧ್ವಜವನ್ನು ಹೊಂದಿದ್ದಂಥ ಹಡಗು ತೈಲ ಅದನ್ನು ಸಾಗಿಸೋದಕ್ಕೆ ಅವರು ಯತ್ನಪಟ್ಟಿದ್ರು. ಈಗ ಅಮೆರಿಕ ಮಾಡ್ತಾ ಇರುವಂಥ ಆರೋಪ ಏನು, ಇರಾನ್ನಿಂದ ಈ ಹಡಗು ತೈಲವನ್ನು ತೆಗೆದುಕೊಂಡು ಹೋಗ್ತಾ ಇತ್ತು. ಆ ಮುಖಾಂತರ ನಾವು ಅವರಿಗೆ ಸೂಚನೆಯನ್ನು ಕೊಟ್ಟಿವಿ, ಯಾವುದೇ ಕಾರಣಕ್ಕೂ ಹಡಗನ್ನು ಮುಂದೆ ತೆಗೆದುಕೊಂಡು ಹೋಗಬೇಡಿ, ನೀವು ಇದ್ದಲ್ಲೇ ಅದನ್ನು ಸ್ಟಾಪ್ ಮಾಡಿಬಿಡಿ, ಯಾವುದೇ ಕಾರಣಕ್ಕೂ ತೆಗೆದುಕೊಂಡು ಹೋಗಬೇಡಿ, ನೀವು ಅಮೆರಿಕ ರೂಪಿಸಿರುವಂತಹ ನಿಯಮಗಳನ್ನು ಮುರಿದುಕೊಂಡು ನಿಮ್ಮ ಹಡಗು ಚಲಾವಣೆ ಆಗ್ತಾ ಇದೆ ಅಂತ ಅಮೆರಿಕದವರು ಹೇಳಿದ್ರಂತೆ. ಅಮೆರಿಕ ಸಮರ್ಥನೆ ಮಾಡ್ಕೊಳ್ತಾ ಇರೋದು, ತೇಪೆ ಹಚ್ಕೊಳ್ತಾ ಇರೋದಿದ್ದು. ಆದರೆ ಈ ಹಡಗಿನ ಚಲಾವಣೆ ಸ್ಟಾಪ್ ಆಗಲಿಲ್ಲ. ಹೀಗಾಗಿ ನಾವು ದಾಳಿ ಮಾಡಿದ್ವಿ, ನಮ್ಮ ನಿಯಮಗಳ ವಿರುದ್ಧ ಇತ್ತು ಅಂತ ಹೇಳಿ ಅಮೆರಿಕಾದವರು ಅದಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಈಗಿರುವಂಥ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಿರಪರಾಧಿ ನಾವಿಕರನ್ನು ಕೊಲ್ಲುವ ಅಥವಾ ಅವರನ್ನು ಹತ ಮಾಡುವಂಥ ಪ್ರಯತ್ನ ಅಮೆರಿಕಕ್ಕೆ ಹಾಕಬೇಕಾಗಿತ್ತು ಅಂತ ಆ ಪ್ರಶ್ನೆಯನ್ನು ಭಾರತ ಕೇಳ್ತಾ ಇದೆ. ಮತ್ತೊಂದು ಕಡೆ ಮತ್ತೊಂದು ಭಾರತೀಯ ಹಡಗಿನ ಮೇಲೆಯೂ ಕೂಡ ಅಟ್ಯಾಕ್ ಆಗಿದೆ. ಮತ್ತೊಂದು ಹಡಗಿನ ಮೇಲೆ 3 ದಿನದಲ್ಲಿ ಭಾರತೀಯ ಸಿಬ್ಬಂದಿ ಇದ್ದಂತಹ 3ನೇ ಹಡಗಿನ ಮೇಲೆ ದಾಳಿ ನಿನ್ನೆ ಆಯಿತು. ಒಮಾನನ ಶಿನಾಸ್ ಬಂದರಿನ ಬಳಿ MT ಜಲ್ವೀರ್ ಎನ್ನುವಂಥ ಒಂದು ಕ್ಷಿಪಣಿ ಪ್ರಹಾರ ಆಯಿತು. 20 ಜನ ಭಾರತೀಯ ನಾವಿಕರೆಲ್ಲ ಇದ್ದರು. ಅವರ ಜೀವಕ್ಕೆ ಸ್ವಲ್ಪ ಆಪತ್ತು ಎದುರಾಗಿತ್ತು, ಬಟ್ ಎಲ್ಲ ಸುರಕ್ಷಿತವಾಗಿದ್ದಾರೆ. ಇದು ಸದ್ಯಕ್ಕೆ ನಾವು ಒಂದು ಸ್ವಲ್ಪ ಸಮಾಧಾನ ಪಟ್ಕೊಳ್ಬೇಕಾದಂತಹ ವಿಚಾರ. MV ಜಲ್ವೀರ್ ಅಂತ ಗಿನಿಯಾ ವಿಸಾಯ ಎನ್ನುವಂಥ ಒಂದು ದೇಶದ ಧ್ವಜವನ್ನು ಹೊತ್ತಿತ್ತಿದ್ದು 20 ಭಾರತೀಯ ನಾವಿಕರೆಲ್ಲ ಇದ್ದರು. ಒಮಾನ್ನ ಶಿದ್ದಾಸ್ ಬಂದರು. ಈ ಹಡಗು ಅಲ್ಲಿಂದ ಬರ್ತಾ ಇತ್ತು, ಅಮೆರಿಕಾದ ನಿಯಮವನ್ನು ಮೀರಿತ್ತು ಅಂತ ಒಂದ್ಸಗೇನ ಅವರೆಲ್ಲ ಹೇಳ್ತಾ ಇರೋದು. ನೀವು ನೋಡಿ, ಕಳೆದ 1 ವಾರದಲ್ಲಿ 3 ಹಡಗುಗಳು. ಜೂನ್ 8ನೇ ತಾರೀಕಿಗೆ MT ಮರಿವೆಕ್ಸ್ ಎನ್ನುವಂಥ ಹಡಗು 24 ಭಾರತೀಯ ನಾವಿಕರಿದ್ದರು. ಒಮಾನ್ ಪಡೆ ಅವರನ್ನು ರಕ್ಷಣೆ ಮಾಡಿತು. ಜೂನ್ 10ನೇ ತಾರೀಕಿಗೆ ಸೆಟ್ಟೆಬೆಲ್ಲೋ, ನಾನು ಆವಾಗಲೇ ಹೇಳಿದ್ನಲ್ಲ, 3 ಜನ ಘಟನೆಯಲ್ಲಿ ಮೃತಪಟ್ಟರು. ಜೂನ್ 11ನೇ ತಾರೀಕಿಗೆ MV ಜಲ್ವೀರ್ ಹಡಗಿನ ಮೇಲೆ ದಾಳಿ ಆಯಿತು. 20 ಜನರ ರಕ್ಷಣೆ ಆಗಿದೆ. ಇವರೇನು ಮಾಡ್ತಿದ್ದಾರೆ ಅಮೆರಿಕಾದವರು ಅಂತ ಹೇಳಿದ್ರೆ, ಏಕಾಏಕಿಯಾಗಿ ಎಂಜಿನ್ ಕೋಣೆಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ.
ಯಾಕೆ ಎಂಜಿನ್ ಕೋಣೆಗಳನ್ನು ಟಾರ್ಗೆಟ್ ಮಾಡಿ ಅಂತ ಹೇಳಿದರೆ ಹಡಗುಗಳ ಚಲಾವಣೆ ನಿಲ್ತಾ ಇಲ್ಲ ಅಂತದ್ದು ಒಂದು. ಎರಡನೇದ್ದು, ಹಡಗುಗಳನ್ನು ಮುಳುಗಿಸುವ ಪ್ರಯತ್ನಕ್ಕೆ ಅಮೆರಿಕ ಹೋಗ್ತಾ ಇಲ್ಲ. ಇದಕ್ಕೊಂದು ಬಲವಾದ ಕಾರಣ ಇದೆ. ಒಂದು ವೇಳೆ ತೈಲ ತುಂಬಿರುವ ಹಡಗುಗಳನ್ನು ಮುಳುಗಿಸಿಬಿಟ್ರೆ ತೈಲ ಸೋರಿಕೆ ಆಗಬಹುದು ಹಾರ್ಮುಜ್ ಜಲಸಂಧಿಯಲ್ಲಿ, ಆ ಮುಖಾಂತರ ಮತ್ತಷ್ಟು ಆಪತ್ತು ಎದುರಾಗಬಹುದು ಎನ್ನುವಂಥ ಆತಂಕ ಅಮೆರಿಕ ಕಾಡ್ತಾ ಇದೆ. ಹೀಗಾಗಿ ಅಮೆರಿಕಾದ ನೌಕಾಪಡೆಗಳು ಅಥವಾ ಅಮೆರಿಕಾದ ಇವರೆಲ್ಲ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಎಂಜಿನ್ ಕೋಣೆಗಳನ್ನು ಟಾರ್ಗೆಟ್ ಮಾಡಿ 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 ದಾಳಿ ಮಾಡ್ತಿದ್ದಾರೆ. ಆ ಎಂಜಿನ್ ಕೋಣೆಗಳಿಗೆ ಬೆಂಕಿ ಹತ್ತಿಕೊಳ್ತಾ ಇರೋದು ಇದು ಭಾರತದ ಮೇಲೆ ಆಗ್ತಾ ಇರುವಂತಹ ಪರಿಣಾಮ. ಹಡಗು ಯಾವ ದೇಶದ ಕಂಪನಿಗೆ ಸೇರಿದ್ರೂ ಕೂಡ ನೀವು ನೋಡಿ, ಯಾಕೆ ನಮಗೊಂದು ಪ್ರಶ್ನೆ ಬರುತ್ತೆ, ನಾವು ಅನೇಕ ಬಾರಿ ಹೇಳಿದ್ದೀವಿ, ಬೇರೆ ಬೇರೆ ದೇಶಗಳ ಧ್ವಜ ಇತ್ತು, ಅಲ್ಲಿ ಭಾರತೀಯ ನಾವಿಕರಿದ್ರು ಅಂತ ನಾವೆಲ್ಲ ಹೇಳ್ತೀವಿ. ಆದರೆ ಒಂದು ಸಿಸ್ಟಮ್ ಇದೆ ಈ ಕಡಲ ನಿಯಮಗಳಲ್ಲಿ. ಯಾವುದೇ ದೇಶದ ಕಂಪನಿಗಳಿಗೆ ಹೋದರೂ ಕೂಡ ಆ ದೇಶದ ಧ್ವಜವನ್ನು ಹೊಂದಿದ್ರು ಕೂಡ ಅವರು ಬೇರೆ ದೇಶದ ನಾವಿಕರನ್ನು ಅಡಾಪ್ಟ್ ಮಾಡ್ಕೊಳ್ಬೋದು, ನೇಮಕ ಮಾಡ್ಕೊಳ್ಬೋದು ಅಂತ. ಅದೇ ರೀತಿಯಾಗಿ ಭಾರತೀಯ ನಾವಿಕರಲ್ಲೆಲ್ಲ ಕೆಲಸ ಮಾಡ್ತಾ ಇದ್ರು. ಭಾರತೀಯ ನಾವಿಕರಿಗೆ ದೊಡ್ಡ ಮಟ್ಟದ ಬೇಡಿಕೆ ಇದೆ ಅಂತಾರಾಷ್ಟ್ರೀಯವಾಗಿ. ಹೀಗಾಗಿ ಹೆಚ್ಚು ಜನ, ಒಂದು 12% ಭಾರತೀಯರು ಇದ್ದಾರೆ ಅಂತ ಸುದ್ದಿಗಳೇ ಇರೋದು. ಹೀಗಾಗಿ ಈ ಟಾರ್ಗೆಟ್ ಮಾಡಿ ಮಾಡಿ ದಾಳಿ ಆಗ್ತಾ ಇರೋದ್ರಿಂದ ಒಂದು ಜೀವ ಭೀತಿ ಎದುರಾಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಮತ್ತೊಂದು ಕಡೆ ವಿಶ್ವಸಂಸ್ಥೆಯಲ್ಲಿ ಭಾರತ ಗುಡುಗಿಬಿಟ್ಟಿದೆ ಈ ವಿಚಾರದಲ್ಲಿ. ಸುಮ್ಮನೆ ಕೂರಲ್ಲ. ಹಿಂದೆ IRGC ಭಾರತದ ಹಡಗುಗಳ ಮೇಲೆ ದಾಳಿ ಮಾಡಿತ್ತು, ಬೇರೆ ಬೇರೆ ಕಾರಣಕ್ಕಾಗಿ ನಿಯಮಗಳನ್ನು ಇವರು ಫಾಲೋ ಮಾಡ್ತಾ ಇಲ್ಲ ಅಂತ. ಇದೇ IRGC ಅವರು ದಾಳಿ ಮಾಡಿದ್ರು. ಆಗ ಭಾರತ ಸರ್ಕಾರ, ಭಾರತದ ವಿದೇಶಾಂಗ ಇಲಾಖೆ ಏನು ಮಾಡಿತು, ಭಾರತದಲ್ಲಿರುವಂಥ ಇರಾನ್ ರಾಯಭಾರಿಯನ್ನು ಕರೆದು ಅವರಿಗೆ ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಅಮೆರಿಕ ಮಾಡಿತ್ತು. ಇದೀಗ ಒನ್ಸ್ ಅಗೇನ್ ವಿಶ್ವಸಂಸ್ಥೆಯಲ್ಲಿ ಭಾರತ ಗುಡುಗಿದೆ. UNSC ಚರ್ಚೆಯಲ್ಲಿ ಸಮುದ್ರ ಮಾರ್ಗಗಳ ಬಗ್ಗೆ, ಭದ್ರತೆಯ ಬಗ್ಗೆ ಭಾರತ ಧ್ವನಿ ಎತ್ತಿತು. ಹರೀಶ್ ಪರ್ವತ್ನೇನಿ ಅಂತ ಅವರು ವಾಣಿಜ್ಯ ಹಡಗುಗಳ ಮೇಲಿನ ದಾಳಿಯನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರೆಲ್ಲ ಸ್ಪಷ್ಟಪಡಿಸಿದರು. ಭಾರತೀಯರ ನಾಪತ್ತೆ ಮತ್ತು ಸಾವಿನ ಬಗ್ಗೆ ವಿಶ್ವಸಂಸ್ಥೆಯಲ್ಲೆಲ್ಲ ಕಳವಳವನ್ನು ವ್ಯಕ್ತಪಡಿಸಲಾಯಿತು. ಇಂಧನ ಭದ್ರತೆ, ಆರ್ಥಿಕ ಸ್ಥಿರತೆಯನ್ನು ಕಾಪಾಡೋದಕ್ಕೆ ವಿಶ್ವ ರಾಷ್ಟ್ರಗಳಿಗೆಲ್ಲ ಕರೆಯನ್ನು ಕೊಡಲಾಯಿತು. ರಕ್ತದಾಹವನ್ನು ಬಿಟ್ಟು ಶಾಂತಿ ಮಾತುಕತೆಗೆ ಮರಳೋದಕ್ಕೆ ಉಭಯ ದೇಶಗಳೆಲ್ಲ ತಾಕೀತು ಮಾಡಿತು. ವಿಶ್ವಸಂಸ್ಥೆಯಲ್ಲಿ ಭಾರತದ ಕಾಯಂ ಪ್ರತಿನಿಧಿ ಹರೀಶ್ ಪರ್ವತ್ನೇನಿ ಅಂತ ಇರಾನ್ ಸಂಘರ್ಷದ ನೆಪದಲ್ಲಿ, ಸಂಘರ್ಷ ಆಗ್ತಾ ಇರೋದು ಅಮೆರಿಕ ಮತ್ತು ಇರಾನ್ನ ನಡುವೆ, ಅವರ ಸಂಘರ್ಷದ ನೆಪದಲ್ಲಿ ಮತ್ತೊಂದು ದೇಶಗಳ ಹಡಗುಗಳ ಮೇಲೆ ದಾಳಿ ಮಾಡ್ತಿದ್ದ. ಈಗ ಡೊನಾಲ್ಡ್ ಟ್ರಂಪ್ ಒಂದು ಬೇಡಿಕೆಯನ್ನು ಇಡ್ತಾ ಇದ್ರು ಇರಾನ್ನ ಮುಂದೆ, ಏನಂತ, ಅಂತಾರಾಷ್ಟ್ರೀಯ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಹಾರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ಹಡಗುಗಳಿಗೆ IRGC ಅವರು ದಾಳಿ ಮಾಡ್ತಾ ಇದ್ದಾರೆ, ಇದೊಂದು ಅಕ್ಷಮ್ಯ ಅಪರಾಧ, ಇದು ಅಂತಾರಾಷ್ಟ್ರೀಯ ಕಡಲ ನಿಯಮಗಳನ್ನು ಮೀರಿ ಇಂಥದ್ದೊಂದು ದಾಳಿ ಆಗ್ತಾ ಇದೆ ಅಂತ. ಬಟ್ ಇದೇ ಅಮೆರಿಕ ಇವತ್ತು ಅದನ್ನು ಮೀರ್ತಾ ಇದೆಯಲ್ಲ. ಇದೇ ಅಮೆರಿಕ ಇವತ್ತು ನಮ್ಮ ನಿಯಮಗಳನ್ನು ಇವರು ಕೇಳ್ತಾ ಇಲ್ಲ, ನಮ್ಮ ನಿಯಮಗಳನ್ನು ಮೀರಿ ಹಡಗುಗಳ ಸಂಚಾರ ಆಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಇದೇ ಡೊನಾಲ್ಡ್ ಟ್ರಂಪ್ ಅವರು ದಾಳಿ ಮಾಡ್ತಾ ಇದ್ದಾರೆ. ಮತ್ತು ಇದಾಗಾದರೆ ಯಾವುದು? ಇದರ ಭಾಗವಾಗಿ ಇವತ್ತು ಭಾರತ ವಿಶ್ವಸಂಸ್ಥೆಯಲ್ಲಿ ಧ್ವನಿ ಎತ್ತಿದೆ. ಅವರು ಕಾರ್ಮಿಕರಾಗಿರ್ಬೋದು, ಕ್ಯಾಪ್ಟನ್ ಆಗಿರ್ಬೋದು, ಎಂಜಿನಿಯರ್ಗಳಾಗಿರ್ಬೋದು, ಎಲ್ಲ ನಾವಿಕರು ಭಾರತದವರು ಇದ್ದಾರೆ. 2014ರಲ್ಲಿ ಒಂದು ಅಂಕಿಅಂಶವನ್ನು ನೋಡಿ ನೀವು, 1.17 ಲಕ್ಷ ಜನ ಇದ್ದರು. ಅಂದರೆ ಈ ಹಡಗು ಪ್ರದೇಶದಲ್ಲಿ, ಅಂದರೆ ಅಂತಾರಾಷ್ಟ್ರೀಯ ಮಾರ್ಗಗಳಲ್ಲಿ ಭಾರತೀಯರು ಕೆಲಸ ಮಾಡೋರು. 2026ರಲ್ಲಿ 3.5 ಲಕ್ಷಕ್ಕೆ ಏರಿಕೆ ಆಗಿದೆ. ಹೀಗಾಗಿ ಭಾರತೀಯ ನಾವಿಕರು ಅದಾದ ನಂತರ ಬೇರೆ ಬೇರೆ ವರ್ಗಗಳಲ್ಲಿ ಕೆಲಸ ಮಾಡುವಂಥವ್ರು ಇದ್ದಾರಲ್ಲ, ಅವರ ಸುರಕ್ಷತೆ ಭಾರತಕ್ಕೆ ಮುಖ್ಯ ಆಗಿದೆ. ಹೀಗಾಗಿ ವಿಶ್ವಸಂಸ್ಥೆಯಲ್ಲಿ ಇದರ ಬಗ್ಗೆ ಧ್ವನಿ ಎತ್ತುವ ಪ್ರಯತ್ನವನ್ನು ಇವತ್ತು ಮಾಡಲಾಗಿದೆ. ಮತ್ತೊಂದು ಬೆಳವಣಿಗೆ, ಆಶ್ಚರ್ಯಕರವಾಗಿ ಇರಾನ್ ಕಣ್ಣಿಗೆ ಕಾಣದಂತೆ ಡೊನಾಲ್ಡ್ ಟ್ರಂಪ್ ತೈಲವನ್ನು ಸಾಗಾಟ ಮಾಡಿದರು. ಈಗ ನೋಡಿ, ದ್ವಂದ್ವ ನೀತಿ ಯಾಕೆ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಅನ್ನೋದಕ್ಕಿದೆ. ಇರಾನ್ನಿಂದ ಒಂದು ಹನಿ ತೈಲ ಹೋಗಬಾರದು ಅಂತ ಹೇಳ್ತಾರೆ. ಬಟ್ ಈ ವ್ಯಕ್ತಿ ಮಾತ್ರ ರಾತ್ರೋರಾತ್ರಿ ಇರಾನ್ ಕಣ್ಣಿಗೆ ಕಾಣದಂತಹ ರೀತಿಯಲ್ಲಿ 10 ಕೋಟಿ ಬ್ಯಾರಲ್ ತೈಲವನ್ನು ಇದೇ ಅಮೆರಿಕ ಸಾಗಿಸಿಬಿಟ್ಟಿದೆ, ಇರಾನ್ ಕಣ್ಣಿಗೆ ಕಾಣದಂತೆ. ಇವರು ಹೇಳೋದೇನು, ಯಾವುದೇ ಒಂದು ಹನಿಯೂ ಕೂಡ ಹೋಗಬಾರ್ದು ಅಂತ. ಇದೀಗ 10 ಕೋಟಿ ಬ್ಯಾರಲ್ ತೈಲವನ್ನು ಸಾಗಾಟ ಮಾಡಿದ್ದಾರೆ. ಹಡಗುಗಳನ್ನು ಇರಾನ್ ರಡಾರ್ನಿಂದ ಮರೆಮಾಚಿದೆ ಅಮೆರಿಕ. ಪ್ರಾಜೆಕ್ಟ್ ಫ್ರೀಡಮ್ ಕಾರ್ಯಾಚರಣೆ ಆಯ್ತಂತೆ. ಜಾಗತಿಕ ತೈಲ ಬೆಲೆ ಏರಿಕೆ ತಡೆಯೋದಕ್ಕೆ ಅಮೆರಿಕ ನಡೆಸಿದಂತಹ ಗೂಢಾಚಾರಿ ಆಪರೇಷನ್ ಅಂತ ಅಮೆರಿಕ ಸಮರ್ಥನೆ ಮಾಡಿಕೊಂಡಿದೆ. ಇದನ್ನು ಆಪರೇಷನ್ ಸಮರ್ಥನೆ ಮಾಡಿಕೊಂಡಿರೋದು ನೀವು ನೋಡಿ. 10 ಕೋಟಿ ಬ್ಯಾರಲ್ ತೈಲ ಇದು ಇರಾನ್ಗೆ ತಿಳಿಯದಂತೆ ಜಾಗತಿಕ ಮುಕ್ತ ಮಾರುಕಟ್ಟೆಗೆ ಸಾಗಾಟ ಮಾಡ್ತೀವಿ ಎನ್ನುವ ಕಾರಣಕ್ಕಾಗಿ ಅವರೆಲ್ಲ ಹೇಳಿರೋದು. ಒಂದು ರಹಸ್ಯ ಮಿಷನ್ ಶುರು ಮಾಡಿದ್ರಂತ. ಏನಂತ, ಹಾರ್ಮುಜ್ ಬಂದಾಗಿದೆ. ಹಾರ್ಮುಜ್ ಬಂದಾದಂತಹ ಸಮಯದಲ್ಲಿ ಅಮೆರಿಕದ ಮಿಲಿಟರಿಯವರಿಗೆ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ರಂತೆ, ಇಂಥದ್ದೊಂದು ರಹಸ್ಯ ಕಾರ್ಯಾಚರಣೆ ನಾವು ಮಾಡಬೇಕು ಅಂತ. ಏನದು, ಕತ್ತಲಲ್ಲಿ ಕಡಲಯಾನ ಮಾಡಬೇಕು ನಾವು. ಹೆಂಗೆ ಕತ್ತಲಲ್ಲಿ? ಇರಾನ್ ಕಡಲ ತೀರದಲ್ಲಿರುವಂತಹ ಎಲ್ಲ ರಡಾರ್ಗಳನ್ನು ಧ್ವಂಸ ಮಾಡಿತ್ತು ಅಮೆರಿಕ.
ಯಾವುದೇ ಕಾರಣಕ್ಕೂ ಅಮೆರಿಕದ ಹಡಗುಗಳು ಹೋಗೋದು ಕೂಡ ಇರಾನ್ಗೆ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಕಗ್ಗತ್ತಲಲ್ಲಿ ಇಂಥದ್ದೊಂದು ಕಾರ್ಯಾಚರಣೆಯನ್ನು ಮಾಡಿದರು. ಅದರ ಭಾಗವಾಗಿ 200ಕ್ಕೂ ಹೆಚ್ಚು ಹಡಗುಗಳನ್ನು ಅಲ್ಲಿ ತೆಗೆದುಕೊಂಡು ಬಂದರು. ಆ 200ಕ್ಕೂ ಹೆಚ್ಚು ಹಡಗುಗಳ ಮುಖಾಂತರ 10 ಕೋಟಿ ಬ್ಯಾರೆಲ್ ತೈಲವನ್ನು ಇದೀಗ ಅಮೆರಿಕ ಸಾಗಾಟ ಮಾಡಿಕೊಂಡಿದೆ. ಇದು ಒಂದು ಬೆಳವಣಿಗೆ ಆಗಿದೆ. ಇದಕ್ಕೆ ಅಮೆರಿಕ ಹೇಳ್ತಾ ಇದೆ ತೈಲ ಬೆಲೆಯನ್ನು ನಿಯಂತ್ರಣ ಮಾಡುವ ಕಾರಣಕ್ಕಾಗಿ ಅಂತ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಇರಾನ್ ರಡಾರ್ ಕಣ್ ತಪ್ಪಿಸಿ ಅಮೆರಿಕ ಸಾಹಸ ಮಾಡಿರೋದು. ರಾತ್ರಿ ವೇಳೆ ದೀಪ ಆರಿಸಿದ್ರು, ಸದ್ದಿಲ್ಲದೆ ಸಾಗಿದ್ವು ಬೃಹತ್ ತೈಲ ಹಡಗುಗಳು. ಯಾವ ಕಾರಣಕ್ಕಾಗಿ? ಇರಾನ್ಗೆ ಗೊತ್ತಾಗಬಾರ್ದು ಅಂತ. ರಾತ್ರಿ ವೇಳೆ ದೀಪವನ್ನು ಆರಿಸಿ ಸದ್ದಿಲ್ಲದೆ ಈ ಬೃಹತ್ ತೈಲ ಹಡಗುಗಳೆಲ್ಲ ಸಾಗಾಟ ಆಯಿತು. ಇರಾನ್ನ ಅತ್ಯಾಧುನಿಕ ರಡಾರ್ ವ್ಯವಸ್ಥೆಯನ್ನು ಅಮೆರಿಕ ಸೇನೆ ನಿಷ್ಕ್ರಿಯಗೊಳಿಸಿತು. ಪೋಸ್ಟ್ ಆಪರೇಷನ್ ಸುಳಿವು ಸಿಗದೆ ಇರಾನ್ ಸೈನ್ಯ ಕಕ್ಕಾವಿಕ್ಕಿ ಆಯಿತು. ಇರಾನ್ ಮೂಗಿನ ನೇರಕ್ಕೆ ಕೋಟಿ ಬ್ಯಾರೆಲ್ ತೈಲ ಸಾಗಿದ್ರು ಕೂಡ ಪತ್ತೆ ಮಾಡದಂತಹ ಟೆಹರಾನ್. ನೀವು ನೋಡಿ, ಟೆಹರಾನ್ ಕೂಡ ಪತ್ತೆ ಮಾಡಿಲ್ಲ, ಹಿಂದೆ ಅಮೆರಿಕವನ್ನು ಕೂಡ ಪತ್ತೆ ಮಾಡಿಲ್ಲ. ಗಮನಿಸಬೇಕಾದ ಸಂಗತಿ. ಆಶ್ಚರ್ಯ. ಒಂದು ಸುದ್ದಿ ಬಂತು. ಏನು ಅಂತ ಸುದ್ದಿ ಬಂತು? ಇರಾನ್ ಅಮೆರಿಕದ ನೌಕಾಪಡೆಯ ದಿಗ್ಬಂಧನದ ಹೊರತಾಗಿಯೂ ಕೂಡ ಪಕ್ಕದ ಚೀನಾ ದೇಶಕ್ಕೆ ಸಾಕಷ್ಟು ಮೌಲ್ಯದ ಕಚ್ಚಾ ತೈಲ ರಫ್ತು ಮಾಡಿದೆ, ಅದು ಅಮೆರಿಕ ಗೊತ್ತಾಗಿಲ್ಲ ಅನ್ನೋದೊಂದು ಸುದ್ದಿ ಬಂತು. ಇದನ್ನು ತಡೆ ಹಿಡಿಬೇಕು ಅಂತ ಅಮೆರಿಕಾದವರು ಆಮೇಲೆ ಅಲರ್ಟ್ ಆದರೂ ಅದು ಒಂದು ವಿಚಾರ. ಅವತ್ತು ಅಮೆರಿಕಕ್ಕೆ ಇರಾನ್ ರಹಸ್ಯವಾಗಿ ಪೂರೈಕೆ ಮಾಡೋದು ಗೊತ್ತಾಗಲಿಲ್ಲ. ಇವತ್ತು ಅಮೆರಿಕ ತಾನು ರಹಸ್ಯವಾಗಿ ತೈಲವನ್ನು ತೆಗೆದುಕೊಂಡು ಹೋಯಿತು ಇರಾನ್ನಿಂದ, ಅದು ಕೂಡ ಇರಾನ್ಗೆ ಗೊತ್ತಾಗಲಿಲ್ಲ. ಇದೊಂದು ಮ್ಯಾಜಿಕ್. ಇದು ಒಂದು ರೀತಿಯಾದಂತಹ ಮ್ಯಾಜಿಕ್ಕೇ ಇದು. ಯಾಕಂದರೆ ಇಬ್ಬರು ಕೂಡ ಹೇಳ್ತಾ ಇದ್ದಾರೆ ಹಾರ್ಮುಜ್ ನಮ್ಮ ನಿಯಂತ್ರಣದಲ್ಲಿದೆ ಅಂತ. IRGC ಹೇಳುತ್ತೆ, ಅಮೆರಿಕದ ನೌಕಾಪಡೆಗಳು ಹೇಳುತ್ತೆ, ಡೊನಾಲ್ಡ್ ಟ್ರಂಪ್ ಕೂಡ ಹೇಳ್ತಾರೆ ನಮ್ಮ ನಿಯಂತ್ರಣದಲ್ಲಿದೆ, ಒಂದೇ ಒಂದು ಹಡಗು ಹೋಗೋದಿಲ್ಲ, ಒಂದೇ ಒಂದು ಹನಿ ಕೂಡ ತೈಲ ಹೋಗಲ್ಲ ಅಂತ. ಬಟ್ ಇದು ಹೆಂಗೆ ಸಾಧ್ಯ ಆಯಿತು? ಅವತ್ತು ಇರಾನ್ ಚೀನಾಗೆ ಹೆಂಗೆ ಕಳಿಸ್ಕೊಡ್ತು, ಇವತ್ತು ಅಮೆರಿಕ ಹೆಂಗೆ 200 ಹಡಗುಗಳ ಮುಖಾಂತರ ತೈಲವನ್ನು ತೆಗೆದುಕೊಂಡು ಹೋಯಿತು? ಇದೊಂದು ರೀತಿಯಾದಂತಹ ಮ್ಯಾಜಿಕ್. ಇದು ಇದೇ ಅಮೆರಿಕ ಮತ್ತು ಇರಾನ್ನ ದ್ವಂದ್ವ ನೀತಿ ಅಂತ ಹೇಳಲಾಗ್ತಾ ಇದೆ. ಇದೇ ದ್ವಂದ್ವ ನೀತಿ. ಅಮೆರಿಕದ ದ್ವಂದ್ವ ನೀತಿ ಅಂತ ಹೇಳಿದ್ರೆ ಇದೆ, ತೈಲ ಹೋಗಬಾರ್ದು ಅಂತ ಹೇಳೋದು, ಬಟ್ ಬೇರೆ ಬೇರೆ ಕಾರಣಕ್ಕಾಗಿ ತೈಲವನ್ನು ತೆಗೆದುಕೊಂಡು ಹೋಗೋದು. ಇದೊಂದು ಬೆಳವಣಿಗೆ ಆಯಿತು. ಮತ್ತೊಂದು, ತೈಲ ಬಿಕ್ಕಟ್ಟಿಗೆ ಡೊನಾಲ್ಡ್ ಟ್ರಂಪ್ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಇದೇ ಮಾಸ್ಟರ್ ಪ್ಲಾನ್. ಹೇಗೆ ಇರಾನ್ ಕಣ್ಣಿಗೆ ಕಾಣದಂತೆ ತೈಲವನ್ನು ತೆಗೆದುಕೊಂಡು ಹೋದ್ರಲ್ಲ, ಅದೇ ಮಾಸ್ಟರ್ ಪ್ಲಾನ್. ನಾನು ನಿಮಗೆ ಅನೇಕ ಬಾರಿ ಹೇಳಿದ್ದೇನೆ, ಬೇಡಿಕೆ ಮತ್ತು ಪೂರೈಕೆ. ನಮಗೆ ಬೇಡಿಕೆ ಜಾಸ್ತಿ ಇದೆ, ಪೂರೈಕೆ ಕಡಿಮೆ ಇತ್ತು. ಆದರೆ ಡೊನಾಲ್ಡ್ ಟ್ರಂಪ್ ಹೇಳಿದರು ಬೇಡಿಕೆಯನ್ನು ಕೂಡ ಸರಿದೂಗಿಸುವ ಪ್ರಯತ್ನದ ಭಾಗವಾಗಿ ಈ ತೈಲವನ್ನು ನಾನು ತೆಗೆದುಕೊಂಡು ಹೋದೆ ಅಂತ. ಹಾರ್ಮುಜ್ ಬಂದಾಗಿದ್ದರೂ ಕೂಡ 10 ಕೋಟಿ ಬ್ಯಾರೆಲ್ ತೈಲವನ್ನು ಮಾರುಕಟ್ಟೆಗೆ ಡೊನಾಲ್ಡ್ ಟ್ರಂಪ್ ತಲುಪಿಸಿದ್ದಾರೆ. ಜಾಗತಿಕ ಇಂಧನ ಮಾರುಕಟ್ಟೆಯನ್ನು ಸ್ಥಿರವಾಗಿಸುವುದಕ್ಕೆ ಒಂದು ರಹಸ್ಯ ಸಮುದ್ರ ಕಾರ್ಯಾಚರಣೆ ಅಂತ ಅವರೆಲ್ಲ ಹೇಳಿರೋದು. ಯಾರೂ ಗಮನಿಸದಂತೆ ನಾವು ದೊಡ್ಡ ಕೆಲಸ ಮಾಡಿದ್ದೀವಿ ಅಂತ ಟ್ರಂಪ್ ಹೇಳಿದ್ದಾರೆ. ಇರಾನ್ ಅಹಂಕಾರಕ್ಕೆ ಮಣ್ಣು ಮುಗಿಸೋದಕ್ಕೆ ಅಮೆರಿಕ ಬಳಸಿದಂಥ ಒಂದು ಅತ್ಯಾಧುನಿಕ ತಂತ್ರ ಅಂತ ಇದನ್ನು ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇದರ ಅರ್ಥ ಏನು ಅಂತ ಹೇಳಿದರೆ, ಈ 200 ಹಡಗುಗಳ ಮುಖಾಂತರ 10 ಕೋಟಿ ಬ್ಯಾರೆಲ್ ತೈಲವನ್ನು ತೆಗೆದುಕೊಂಡು ಬಂದ್ರಲ್ಲ, ಆ ತೈಲವನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಬರಲಾಯಿತು. ಆ ತೈಲದ ಭಾಗವಾಗಿ ಈಗ $120-130 ಆಸುಪಾಸಿಗೆ ಕಚ್ಚಾ ತೈಲ ದರ ಹೋಗಿತ್ತು. ಈ ತೈಲ ಮಾರುಕಟ್ಟೆಗೆ ಬಂದಿದ್ದರ ಪರಿಣಾಮವಾಗಿ ಅದರ ದರ $90ಗೆ, $85, $86, $87 ಬಂತು ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇರೋದು. ಹೀಗಾಗಿ ಒಂದು ದ್ವಂದ್ವ ನೀತಿಯಲ್ಲಿ ಅಮೆರಿಕ ಇಂಥದ್ದೊಂದು ಕಾರ್ಯಾಚರಣೆಯನ್ನು ಮಾಡಿದೆ. ಏನಾಗುತ್ತೆ ನೋಡೋಣ.